ಪ್ರಿಯ ವೀಕ್ಷಕರಿಗೆ ಮಾದಿಹಳ್ಳಿಯ ಜನಾರ್ದನ ಅಯ್ಯಂಗಾರ್ ಮತ್ತು ರಾಘವನ್ ಮತ್ತು ಮಿತ್ರರು ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೆಂದರೆ ಹಾಸನ ಜಿಲ್ಲೆ ಹಗರೆ ಮಾದಿಹಳ್ಳಿಯಲ್ಲಿ, ಅಂದರೆ ನಮ್ಮ ಊರಿನಲ್ಲಿ ಸೌಮ್ಯಕೇಶವ ಸ್ವಾಮಿಯವರ ಸನ್ನಿಧಾನದಲ್ಲಿ ಪವಿತ್ರೋತ್ಸವ ಕಾರ್ಯಕ್ರಮ ನಡೆಯಿತು. ನಮ್ಮ ಸ್ನೇಹಿತರಾದಂತಹ ಯೂಟ್ಯೂಬ್ ಮಾಮ ಹುಲಿಕಲ್ ಅವರು ಬಂದು ನಮ್ಮ ಅಪೇಕ್ಷೆಯ ಮೇರೆಗೆ ಒಂದು ಕಾರ್ಯಕ್ರಮವನ್ನು ತೆಗೆದು ತಮ್ಮ ಯೂಟ್ಯೂಬಿನಲ್ಲಿ ಹಾಕಿದ್ದಾರೆ. ಏಕೆಂದರೆ ಎಷ್ಟೋ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ, ಮಕ್ಕಳು ಮತ್ತು ಕೆಲವರಿಗೆ ಕೆಲಸದ ನಿಮಿತ್ತ ಬರಲು ಸಾಧ್ಯವಿರುವುದಿಲ್ಲ, ಆರೋಗ್ಯವಿರುವುದಿಲ್ಲ, ಈ ಥರ ನಾನಾ ಸಮಸ್ಯೆಗಳಿಂದ ಕೆಲವರು ಬರಲು ಸಾಧ್ಯವಿರುವುದಿಲ್ಲ. ನಮ್ಮ ಊರಿನ ಕಾರ್ಯಕ್ರಮ, ನಮ್ಮ ಹೆಮ್ಮೆಯ ಕಾರ್ಯಕ್ರಮ ಎಂದು ಅವರು ಮನೆಯಲ್ಲೇ ಕುಳಿತು ಈ ಕಾರ್ಯಕ್ರಮವನ್ನು ನೋಡಲಿ ಎಂಬ ಉದ್ದೇಶದಿಂದ ಅವರು ಬಂದು ಯೂಟ್ಯೂಬಿನಲ್ಲಿ ಹಾಕುತ್ತಾ ಇದ್ದಾರೆ. ತಾವೆಲ್ಲ ಈ ಕಾರ್ಯಕ್ರಮವನ್ನು 10 ನಿಮಿಷ ಅಥವಾ 20 ನಿಮಿಷ ಬಿಡುವು ಮಾಡಿಕೊಂಡು ಪೂರ್ಣವಾಗಿ ನೋಡಿ, ಅದನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಈ ಕಾರ್ಯಕ್ರಮ ಎಲ್ಲರಿಗೂ ತಲುಪಲಿ ಮತ್ತು ಮನೆಯಲ್ಲೇ ಕುಳಿತು ಭಗವಂತನ ಕಾರ್ಯಕ್ರಮವನ್ನು ನಾವು ನೋಡುತ್ತೇವೆ ಎಂದರೆ, ಇದು ನಮ್ಮ ಊರಿನ ಕಾರ್ಯಕ್ರಮ ನೋಡುತ್ತೇವೆ ಎಂದರೆ ನಮಗೆ ಹೆಮ್ಮೆಯಲ್ಲವೇ? ಹಾಗಾದರೆ ಬನ್ನಿ, ತಡವೇಕೆ, ಹೋಗೋಣವೇ? ಮಾದಿಹಳ್ಳಿಯಲ್ಲಿ ನಡೆದಂತಹ ಪವಿತ್ರೋತ್ಸವದ ಕಾರ್ಯಕ್ರಮವನ್ನು ನೋಡೋಣ ಬನ್ನಿ. ಈ ಬಾರಿಯ ನಮ್ಮ ಊರಿನಲ್ಲಿ ವಿಶೇಷವೇನೆಂದರೆ, ತಾವೆಲ್ಲರೂ ಭಗವಂತನಿಗೆ ಬೆಳ್ಳಿಯ ಕಿರೀಟ ಹಾಕಿರುವುದನ್ನು ನೋಡುತ್ತೀರಿ, ಚಿನ್ನದ ಕಿರೀಟವನ್ನು ಹಾಕಿರುವುದನ್ನು ತಾವೆಲ್ಲ ನೋಡಿರ್ತೀರಿ. ಆದರೆ ರೇಷ್ಮೆಯಲ್ಲೇ ತಯಾರಿಸಿದಂತಹ ಕಿರೀಟ ಮತ್ತು ತೋಮಾಲೆಯನ್ನು ನಮ್ಮ ಊರಿನ ಯುವಕರ ಸಂಘದ ಸಮಿತಿಯಿಂದ ಎಲ್ಲರೂ ಯುವಕರು ಸೇರಿ ಮಾಡಿಸಿ ಭಗವಂತನಿಗೆ ರೇಷ್ಮೆಯಲ್ಲಿ ಮಾಡಿದಂಥ ಕಿರೀಟವನ್ನು, ತೋಮಾಲೆಯನ್ನು ಮಾಡಿಸಿ ಹಾಕಿದ್ದಾರೆ. ಭಾರಿ ಅಮೋಘವಾದ ಕಾರ್ಯಕ್ರಮ. ತಾವೆಲ್ಲ ಈ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ವೀಕ್ಷಿಸಿ ಬನ್ನಿ. ಹಾಗಾದರೆ ಊರಿನ ಯುವಕರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ಗ್ರಾಮಸ್ಥರ ಪರವಾಗಿ ನಾವು ತಮಗೆ ಯೂಟ್ಯೂಬಿನ ಮೂಲಕ ಎಲ್ಲರಿಗೂ ನಮ್ಮೂರಿನ ಪವಿತ್ರೋತ್ಸವದ ಕಾರ್ಯಕ್ರಮವನ್ನು ನೋಡಲಿ ಎಂದು ನಾವು ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಬನ್ನಿ, ಧನ್ಯವಾದಗಳು. ನೀವೇ ಮತ್ತೆ. ನಮಸ್ಕಾರ ಮಾಮ. ತಮ್ಮ ಹೆಸರು? ಜನಾರ್ದನ್ ಮಾಮ, ಮಾದಿಹಳ್ಳಿ. ಇವತ್ತು ನಿಮ್ಮ ಊರಲ್ಲಿ ಪವಿತ್ರೋತ್ಸವ. ಶ್ರೀನಿವಾಸ ವಾದ್ಯಂಗರ್ ತಮ್ಮ ಅವರು. ಇವತ್ತು ನಿಮ್ಮ ಊರಲ್ಲಿ ಪವಿತ್ರೋತ್ಸವ ಇದೆ. ನಮ್ಮನ್ನು ಆಹ್ವಾನ ಮಾಡಿದ್ದೀರಿ. ನಿಮಗೆ ಧನ್ಯವಾದ. ನೀವು ನಮ್ಮ ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮ ನೋಡಿದ್ದೀರಾ? ಖಂಡಿತವಾಗ್ಲೂ. ಹೇಗೆ ಬರ್ತಾ ಇದೆ? ಖಂಡಿತ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಬಹಳ ಸಂತೋಷ ಆಗುತ್ತೆ. ಎಲ್ಲಾ ದೇವಸ್ಥಾನ ಎಲ್ಲಾದ್ರೂ ತೋರಿಸ್ತಾ ಇದ್ದೀವಿ. ದಿನಕ್ಕೆ ಒಂದ್ಸಲ ನಾವು ದೇವರ ಆರಾಧನೆ ಆದ್ಮೇಲೆ ಯೂಟ್ಯೂಬ್ ಮಾಮನ್ ಒಂದ್ಸಲ ನೋಡ್ಬಿಟ್ಟು ಆಮೇಲೆ ಮುಂದೆ ಪ್ರಯಾಣ ಬೆಳೆಸ್ತೀವಿ. ಥ್ಯಾಂಕ್ ಯು ಮಾಮ. ಬಹಳ ಸಂತೋಷ ಆಯ್ತು. ಮಾಮ ಅವರಿಗೆ ರಾಮನಗರ ಜನ್ಮಾಮ ಅಂತಾನೆ. ಮಾಮ ಅವ್ರಿಗೆ ನಮಸ್ಕಾರ. ನೀವು ನಿಮ್ಮ ಅಣ್ಣ ತಮ್ಮ ಅವರು ನಮ್ಮನ್ನ ಈ ವರ್ಷ ಪವಿತ್ರೋತ್ಸವ ಮಾದಿಹಳ್ಳಿ ರಥೋತ್ಸವಕ್ಕೆ ಕರೆದಿದ್ರು, ವಿಡಿಯೋ ಮಾಡಬೇಕು ಅಂತ ಬಂದಿದ್ವಿ, ತೆಗೆದ್ವಿ. ಬಹಳ ಸಂತೋಷ ಪಟ್ಟರು. ನೀವು ನಿಮ್ಮ ಊರಿನವರೆಲ್ಲ ಬಹಳ ಸಂತೋಷ ಪಟ್ಟಿದ್ದಾರೆ. ಮತ್ತೆ ಈ ಬಾರಿ ಪವಿತ್ರೋತ್ಸವಕ್ಕೆ ಬಂದು ಕಾರ್ಯಕ್ರಮವನ್ನು ಕೊಡಿ ಅಂತ ಹೇಳಿದ್ದಾರೆ, ಬಂದಿದ್ದೀವಿ. ನಿಮ್ಮೆಲ್ಲ ಸಹಕಾರ ನಮಗೆ ಇದ್ರೆ ನಾವು ಏನು ಮಾಡೋಕ್ಕೂ ನಮಗೆ ಚಂದ ಅಂತ ನಾನು ಹೇಳ್ತೀನಿ. ನೀವು ನಮ್ಮ ಯಾವ ಸಿಕ್ಕಿದೆ ಇಲ್ಲಿವರೆಗೂ ನಾವು ಹುಡುಗಾಗಿಂದ ನಮ್ಗೆ ಈ ತರ ಒಂದು ಯೂಟ್ಯೂಬ್ ಅಲ್ಲಿ ನೋಡ್ತಕ್ಕಂತ ಒಂದು ಇದೇ ಇರಲಿ. ಹೌದು, ಬಹಳ ಅಷ್ಟಗ್ರಾಮದಲ್ಲೇ ಸಂಪತ್ ಮಾಮನು ಬಹಳ ಚೆನ್ನಾಗಿ ಆಚರಿಸಿದ್ದೀರಾ. ಅದನ್ನು ಬಹಳ ಸಂತೋಷ. ಹೌದು, ಆ ತರದ ಕಾರ್ಯಕ್ರಮಗಳ ನೋಡಿ ಮನಸ್ಸಿಗೆ ಬಹಳ ಸಮಾಧಾನ. ಇಡೀ ಅಷ್ಟಗ್ರಾಮದಲ್ಲಿ ಯೂಟ್ಯೂಬ್ ಮಾಮ ಹುಲಿಕಲ್ ಒಂದೇ ಚಾನೆಲ್ ಇಂಥ ಕಾರ್ಯಕ್ರಮ ಬರ್ತಾ ಇದೆ. ದೇವರ ಆರಾಧನೆ, ಪೂಜೆ, ಸಾಲಿಗ್ರಾಮ ಆರಾಧನೆ ಎಲ್ಲ ಮಾಡಿ ಒಂದ್ಸಲ ಯೂಟ್ಯೂಬ್ ಮಾಮ ನೋಡಿ ಹಾಕೊಳ್ಳಿ. ಯಾಕೆಂತಂದ್ರೆ ನಿಮ್ಮಂತ ಪ್ರೋತ್ಸಾಹ ಇದ್ರೆ ನಮಗೆ ತೆಗೆಕ್ಕೆ
ಒಂದು ಆನಂದ ಅಲ್ವಾ? ಪಾಪ ಈ ವಯಸ್ಸಲ್ಲಿ ಖಂಡಿತ, ಎಲ್ಲ ಕಡೆ ಖಂಡಿತ. ನೀವು ಮಾಡ್ತಾ ಇದ್ರೆ ಅದಕ್ಕೆ ನಾವು ಸಂತೋಷ ಪಡ್ಬೇಕು. ಒಂಥರ ಭಗವತ್ ಸೇವೆನೆಯ ಭಾಗವತಿಗೆ ಇದು ಭಗವಂತನ ಕಾರ್ಯಕ್ರಮಗಳನ್ನು ತಿಳಿಪಡಿಸಲು ಇದೆಯಲ್ಲ, ಇದು ಒಂದು ದೊಡ್ಡ ಸೇವೆನೇ. ಇದು ವಯಸ್ಸಾದವರಿಗೆ, ಆರೋಗ್ಯ ಇಲ್ಲದೆ ಇರೋರಿಗೆ, ಬರಕ್ಕಾಗದೇ ಇರೋರಿಗೆ ಒಂದು ನೋಡಿ ನಮ್ಮ ಊರಿನ ಕಾರ್ಯಕ್ರಮ. ಆ ಸಂದರ್ಭ ಬಂದು ಹೌದು, ಹೌದು. ಎಲ್ಲಾ ರೀತಿಯಿಂದ ಸೌಕರ್ಯ ತುಂಬಾ ಆಗಿದೆ. ನಮಸ್ಕಾರ ಮಾಮ ಅವರಿಗೆ. ತಮ್ಮ ಹೆಸರು? ಜಗದೀಶ್ ಜಗದೀಶ್ ಮಾತಿಹಳ್ಳಿ. ನೀವು ನಮ್ಮನ್ನ ಯೂಟ್ಯೂಬ್ ಮಾಮ ಹುಲಿಕಲ್, ನೀವು ನಮ್ಮ ಮನೆಗೆ ಬಂದು ಸ್ಟೇ ಮಾಡಬೇಕು ಅಂತ ಭಾರಿ ಉಲ್ಲಾಸವಾಗಿ ಕರೆದು ಇದೆಲ್ಲ ಮಾಡಿದ್ರಿ. ನಿಮ್ಮ ತಮ್ಮ ಅವರು ರಮೇಶ್ ಅವರು ಈ ಬಾರಿ ನಮ್ಮೂರಿನ ಕಾರ್ಯಕ್ರಮನ ಪವಿತ್ರೋತ್ಸವ ತೆಗಿಬೇಕು ಅಂತ ಹೇಳಿ ನಮಗೆ ಫೋನ್ ಮಾಡಿದ್ರು. ನಾವು ಬಂದಿದ್ದೇವೆ. ನೀವು ನಮ್ಮ ಕಾರ್ಯಕ್ರಮ ನೋಡಿದ್ದೀರಾ? ಹೇಗೆ ಬರ್ತಾ ಇದೆ? ಚೆನ್ನಾಗಿ ಬರ್ತಾ ಇದೆ. ಬರ್ತಾ ಇರೋರಿಗೆಲ್ಲ ಒಂದು ಅವಕಾಶ. ಎಲ್ಲರೂ ನಮ್ಮೂರನ್ನ ನೋಡ್ಬೋದು. ನಮ್ಮ ಸೇವೆ, ದೇವ್ರ ಕಾರ್ಯಗಳು ಎಲ್ಲಾನು ಯೂಟ್ಯೂಬ್ ಅಲ್ಲಿ ನೋಡಿ ಸಂತೋಷ ಪಟ್ಟು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಕೇಳಿದೆ, ನಿಮ್ಮ ಊರಲ್ಲಿ ಮಕ್ಕಳು ದೊಡ್ಡವರು ಎಲ್ಲರೂ ಫಾರಿನ್ನಲ್ಲಿದ್ದಾರೆ ಅಂತ. ಅವರೆಲ್ಲ ನೋಡ್ಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋ ಕಾರ್ಯಕ್ರಮನ ತೆಗಿಸ್ತಾ ಇದ್ದೀರಿ. ನಮ್ಮೂರು ಅನ್ನೋದವ್ರು ಎಲ್ಲಿದ್ರು ಗೊತ್ತಾಗ್ಲಿ, ಯಾವ ನಡೆಸ್ತಾ ಇದ್ದಾರೆ ರಾಜ್ಯ ನೋಡಿ ಅಂತಾನೆ ಫಾರಿನ್ ಯೂಟ್ಯೂಬ್ ಮಾಮ ಅಂತ ಬರುತ್ತೆ, ಓಪನ್ ಮಾಡಿ ಎಲ್ಲಾ ಒಂದ್ ದಿವಸ 2 ದಿವಸ ಬೇಕು, ಹೋಗೋದಕ್ಕೆ 2 ದಿವಸ. ಹೌದೌದೌದೌದು. ಒಂದು ನಿಮಿಷ ಮಾತ್ರ ಯೂಟ್ಯೂಬ್ ಅಲ್ಲಿ ನೋಡ್ಕೋಬಹುದು. ಓಕೆ ಸರ್, ಇಷ್ಟೊತ್ತು ಭಾರಿ ಅನುಕೂಲ ಮಾಡಿಕೊಡುತ್ತೆ. ಆಗ್ಲಿ ಮಾಮ, ಇಷ್ಟೊತ್ತು ತಾವೆಲ್ಲ ನಮ್ಮ ಜೊತೆಲಿ ಈ ಪುಟ್ಟ ವಿಡಿಯೋ ಜೊತೆಲಿ ಸಂದರ್ಶನ ಮಾಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಮಾಮ. ಓಕೆ, ಥ್ಯಾಂಕ್ ಯು. ಸ್ವಾಮಿಯವರಿಗೆ ಆರಾಧನೆ, ನಿತ್ಯೋತ್ಸವ, ನಿತ್ಯ ವಿನಯಗಳೇ, ನಿತ್ಯ ಬರೆಗಳನ್ನ ಈ ರೀತಿಯಾದಂತಹ ಸ್ವಾಮಿಗಳ ಸರ್ವ ಕೈಂಕರ್ಯಗಳಲ್ಲಿ ಅಜ್ಞಾನದಿಂದ ಅಥವಾ ತಿಳಿದು ಅಥವಾ ಅನುಭವದಿಂದ ಹೃದಯಗಳ ನೇರಗಳ ಭಕ್ತಿ, ಶ್ರದ್ಧೆ, ಈ ರೀತಿಯಾದಂತಹ ಅನುಭವಗಳು ಯಾವಾಗಲೂ ನಮಗೆ ಜ್ಞಾನದಿಂದ ಅಥವಾ ಅಜ್ಞಾನದಿಂದ ನಾವೆಲ್ಲರೂ ಮಾಡಿದ್ರೆ ದೇವಾಲಯದಲ್ಲಿ ಅನಿಸಬಾರದು, ವಾಸವಾಗುವುದು, ಬೇಸಾಗಬಹುದು ಅಥವಾ ಆಲಯವಾಗಿರ್ತಕ್ಕಂತಹ ಭಕ್ತಾಗಿಗಳಾಗುವುದು ಯಾರಾಗಬಹುದು. ಸ್ವಾಮಿಗಳ ರೀತಿಯ ಆಲಯದಲ್ಲಿ ನಡೆಸತಕ್ಕಂತಹ ನಿತ್ಯ ಕೇಂದ್ರಗಳಲ್ಲಿ ಏನಾದರೂ ಲೋಪ ದೋಷ ಅಂತಂದರೆ ಅದರ ಪ್ರಾಯಶ್ಚಿತ್ತಾರ್ಥವಾಗಿ ಸ್ವಾಮಿಗಳಿಗೆ ಪವಿತ್ರೋತ್ಸವ ಅಂತಕ್ಕಂತಹ ಈ ಮಹಾಯಜ್ಞವನ್ನ 5 ವರ್ಷ ಅದ್ಭುತವಾಗಿ 3 ದಿನಗಳ ಕಾಲ ಸಂಕಲ್ಪವನ್ನು ಮಾಡಿ ಪ್ರತಿ ವರ್ಷ ಕೂಡ ಶ್ರೀ ಸೋಮೇಶ್ವರ ಸ್ವಾಮಿಗಳಿಗೆ ಆಲಯದಲ್ಲಿ ನಡೆಸ್ತಾ ಬಂದಿದ್ದೇವೆ. ಆ ಕಾರ್ಯಕ್ರಮವಾಗಿ 3 ದಿನಗಳ ಕಾಲ ಪವಿತ್ರೋತ್ಸವದಲ್ಲಿ ಬೆಂಗಳೂರಿನ ಸಾಯಂಕಾಲ ಯಾಗಶಾಲೆ ಶುದ್ಧಿಗೋಸ್ಕರವಾಗಿ ವಾಸ್ತವವನ್ನ ಮತ್ತು ಸಕಲ ದೇವರ ಸಮಾಧಾನ ಮೇರೆ ಪೂಜೆಯನ್ನು ಮಾಡಿ ಅನುಕೂಲ ದೇವತೆಗಳನ್ನ ಆರಾಧನೆಯನ್ನು ಮಾಡಿ ಅನುಕೂಲ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಈ ದಿವಸ 2ನೇ ದಿನ ಪ್ರಾತಃಕಾಲದಲ್ಲಿ ಪುಣ್ಯಾವಾಚನಗಳ ಕೆಲಸವನ್ನು ಮುಗಿಸಿ ಪ್ರಧಾನವಾಗಿ ಕುಂಭಸ್ಥಾಪನೆಯನ್ನು ಮಾಡಿ ಮಹಾಶಾಂತಿ ಸ್ಥಾಪನೆಗೋಸ್ಕರವಾಗಿ ಮಹಾಶಾಂತಿ ಕುಂಭಗಳನ್ನು ಸ್ಥಾಪನೆ ಮಾಡಿ ಪವಿತ್ರ ದೇವತೆಗಳಿಗೆ ಶುದ್ಧಿಗೋಸ್ಕರವಾಗಿ ಮತ್ತು ಸಭ್ಯಾರ್ಥಿಗಳ ಶುದ್ಧಿಗೋಸ್ಕರವಾಗಿ ವಾಸ್ತು ಪರೀಕ್ಷೆಗಳನ್ನು ಮಾಡಿ ಪವಿತ್ರ ದೇವತೆಗಳು ಶುದ್ಧಿಯಾಗಿಗೋಸ್ಕರವಾಗಿ ಪಂಚಗನ್ಯಾನಿವಾಸ, ಕ್ಷೀರಾನಿವಾಸ, ಜಲನಿವಾಸ ಅಂತಕ್ಕಂತಹ ಅಧಿವಾಸ ಕ್ರಿಯೆಗಳನ್ನು ಆಚರಣೆ ಮಾಡಿ ಆ ಪಂಚಗನ್ಯಾನಿವಾಸ, ಕ್ಷೀರಾನಿವಾಸ, ಜಲನಿವಾಸಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ಸ್ಥಳೀಯ ಅಭಿವೃದ್ಧಿಯಲ್ಲಿ ಈಶಾನ್ಯ ಅಭಿವೃದ್ಧಿಯಲ್ಲಿ ನೆರವೇರಿಸಿ ಆ ಪಂಚಗನ್ಯಾನಿವಾಸ, ಕ್ಷೀರಾನಿವಾಸ, ಜಲನಿವಾಸನ ಪವಿತ್ರರಿಗೆ ಪ್ರೋಕ್ಷಣೆ ಮಾಡಿ ಮತ್ತು ಪವಿತ್ರಕ್ಕೆ ಶಾಸ್ತ್ರದಲ್ಲಿ ವಿಷ್ಣು, ಪುರುಷ, ಸತ್ಯ, ಅಚ್ಯುತ, ಅನಂತ ಅನ್ನಂತಹ ಪಂಚವ್ಯೂಹಾತ್ಮಕವಾಗಿರ್ತಕ್ಕಂತಹ ಮಹಾವಿಷ್ಣುವನ್ನ ಆವಾಹನೆ ಮಾಡಿ ಪವಿತ್ರ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ. ಆ ದೇವತೆಗಳನ್ನ ಆವಾಹನೆ ಮಾಡಿದ್ದೇವೆ. ಅಗ್ನಿಗಳಿಗೆ ನಿರ್ಮಾಣ ಆವಾಹನಂತಹ ವಾಕ್ಯದಂತೆ ಯಾವುದೇ ಒಂದು ಯಜ್ಞದಲ್ಲಿ ಅಗ್ನಿಯನ್ನು ಸ್ಥಾಪನೆ ಮಾಡಿ ಅಗ್ನಿ ಮುಖಾಂತರ ಸ್ವಾಮಿಗಳಿಗೆ ಹರಿಸನ್ನು ನಾವು ಸಮರ್ಪಣೆ ಮಾಡಿದಾಗ ಆ ಹರಿಸನ ಭಗವಂತ ಸ್ವೀಕಾರ ಮಾಡಬೇಕಾದ ಶಾಸ್ತ್ರ. ಹಾಗಾಗಿ ಅಗ್ನಿ ಪ್ರಳಯವನ್ನು ಅಗ್ನಿ ಧ್ಯಾನವನ್ನು ಮಾಡಿ ಕುಂಭದಲ್ಲಿ ಆ ಸಂಬಂಧಪಟ್ಟಂತಹ ದೇವತೆಗಳನ್ನ
ಅದಕ್ಕೆ ಇವೆರಡು ಪಂಚಸೂತ್ರದಿಂದ ಮಹಾವಿಷ್ಣುವಿನ ನಿತ್ಯ ಹೋಮ ಮಾಡತಕ್ಕಂಥದ್ದು ಮತ್ತು ದಶಾವತಾರ ಸಂಬಂಧಪಟ್ಟಂತಹ ಸ್ವಾಮಿಯವರ ವಿಷ್ಣು ಪಾರಮಾರ್ಥಿಕ ಯಜ್ಞಾನದನ್ನ ಪರಿಪೂರ್ಣವಾಗಿ ಈಗ ಸಫಲಗೊಳಿಸಿ ಅದಾದ ಮೇಲೆ ಸಭ್ಯಾದಿ ಕುಂಡದಲ್ಲಿ ಇಂಕಾದಿ ಅಷ್ಟಾಶಿಗೆ ಇರತಕ್ಕಂತಹ ಮೂರ್ತಿ ಸಾಧಕ ಯಜ್ಞವನ್ನ ಈಗಷ್ಟೇ ಪರಿಸಮಾಪ್ತಿ ಮಾಡ್ತೇವೆ. ಅಲ್ಲಿಗೆ ಈ ಬೆಳಗಿನ ಕಾರ್ಯಕ್ರಮ ಇನ್ನೇನು ಸದ್ಯಪೂರ್ಣ ಆಗುವುದಕ್ಕೆ ಮುಕ್ತಾಯಗೊಳ್ಳುತ್ತದೆ ಮತ್ತು ಸಾಯಂಕಾಲ 6 ಗಂಟೆಗೆ ಸರಿಯಾಗಿ 2ನೇ ದಿವಸ ಸಾಯಂಕಾಲ ಅಂದರೆ ಈ ಪವಿತ್ರೋತ್ಸವ ಕಾರ್ಯಕ್ರಮದ 3ನೇ ದಿನವಾದ ಕಾರ್ಯಕ್ರಮಗಳ ಆರಂಭಗೊಂಡು ಪುಣ್ಯಾಹವಾಚನದೊಂದಿಗೆ ಅಗ್ನಿ ಪೂಜೆಯ ನಡೆಸಿ ಮತ್ತೆ ಸಾಯಂಕಾಲದ ಆರಾಧನೆಗೋಸ್ಕರವಾಗಿ ಉತ್ಸವ ದೇವತೆಗಳಿಗೆ ಮತ್ತು ಪ್ರಧಾನ ಕುಂಭ ಮಹಾಶಾಂತಿ ಕುಂಭ ಅದೇ ರೀತಿ ಪವಿತ್ರ ದೇವತೆಗಳನ್ನ ಆರಾಧನೆಯನ್ನ ಸಾಯಂಕಾಲ ದೇವಾಲಯದ ಸಮರ್ಪಣೆ ಮಾಡಿ ವಿಶೇಷವಾಗಿ ಪವಿತ್ರ ದೇವತೆಗಳಿಗೆ ಅಧಿವಾಸದಲ್ಲಿ ಭಾಗವಾಗಿ ಶಯಾನಿವಾಸ ಅಂತಕ್ಕಂತಹ ಕಾರ್ಯಕ್ರಮವನ್ನ ನೆರವೇರಿಸುತ್ತೇವೆ. ಆ ಶಯಾನಿವಾಸ ಅಂತಕ್ಕಂಥದ್ದು ಮುಗಿದ ಹೌದ ಪ್ರಶಂಸನೆ ಇರತಕ್ಕಂತಹ ವಿಶೇಷವಾಗಿ ಪವಿತ್ರದಲ್ಲಿ ಆ ಸ್ವಾಮಿಯ ಪರಿಪೂರ್ಣವಾದಂತಹ ಶಕ್ತಿ ಆವಿರ್ಭಾವವಾಗಿರತಕ್ಕಂತಹ ಉದ್ದೇಶದಿಂದ ಪವಿತ್ರ ದೇವತೆಗಳಿಗೆ ವಿಶೇಷವಾಗಿ ಹೌದ ಪ್ರಶಂಸವನ್ನು ಮಾಡಿ ಯಜ್ಞ ರೂಪದಲ್ಲಿ ಸ್ವಾಮಿಯವನ್ನ ಆವಾಹನೆಯನ್ನು ಮಾಡಿ ಸತ್ಸಂಗದ ಹೋಮವನ್ನು ಮಾಡಿ 3 ದಿವಸ ಪುಸ್ತಕವಾಗಿ ಮೂರ್ತಿ ಹೋಮವನ್ನ 3 ದಿನವಾಗಿ ಸಕಲ ಅಂಗ ಪ್ರತಿಗೋಸ್ಕರವಾಗಿ ಅಂಗ ಮಹಾಂಗ ಹೋಮಗಳನ್ನ ನೆರವೇರಿಸಲಾಗುತ್ತದೆ. ಅದಾದ ಮೇಲೆ ಸ್ವಾಮಿಯವರಿಗೆ ಸತ್ಯಪೂರ್ಣವನ್ನು ಮಾಡಿ ಸಾಯಂಕಾಲ ಯಜ್ಞಾನಕ್ಕೆ ಸಂಪನ್ನಗೊಳ್ಳುತ್ತದೆ. ಹೀಗೆ ಸ್ವಾಮಿಯವರಿಗೆ ಪವಿತ್ರೋತ್ಸವ ಕಾರ್ಯಕ್ರಮಗಳೆಲ್ಲ ನಡೀತಾ ಇರುತ್ತೆ. ಭಕ್ತಾದಿಗಳು ಗ್ರಾಮಸ್ಥರು ಸಕಾಲದಲ್ಲಿ ದೇವಸ್ಥಾನಕ್ಕೆ ಆಗಮಿಸಿ ಈ ಪವಿತ್ರವಾದಂತಹ ಪವಿತ್ರೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ವಾಮಿಯವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಸೇರಿದ್ದಾರೆ. ಯಾಕೆಂದ್ರೆ ಮಳೆ ಬರಬೇಕಾದ್ರೆ ನಾವು ಮಳೆ ಬರ್ತಕ್ಕಂತಹ ಜಾಗದಲ್ಲಿ ಇದ್ದರೆ ಮಾತನಾಡಬೇಕಾಗಿರೋದು. ನಾವು ಮಳೆ ಬರ್ತಾ ಮಳೆ ಬರಲಿದೆ ಆ ಮಳೆಯಲ್ಲಿ ಮೇಲೆ ಬರೋದಿಲ್ಲ. ಹಾಗಾಗಿ ಮಳೆ ಬರಬೇಕಾದ್ರೆ ಆ ಮಳೆ ಬೀಳಬೇಕು ಅಂತಂದ್ರೆ ಅದೇ ಮಳೆ ಬೀಳಬೇಕು, ನಾವು ಶುದ್ಧವಾಗಬೇಕು ಅಂತಂದ್ರೆ ನಾವು ಮನೆಯಿಂದ ಹೊರಗಡೆ ಬಂದ್ರೆ ಆ ಮಳೆ ಬಿದ್ದರೆ ಮಾತ್ರ ನಾವು ಶುದ್ಧ ಆಗ್ತೀವಿ. ಅದೇ ರೀತಿ ದೇವಾಲಯಗಳಲ್ಲಿ ಯಾವಾಗಲೂ ಯಜ್ಞ ಅನ್ನೋದು ಕಾರ್ಯಕ್ರಮ ನಡೀತಾ ಇದ್ದ ವರ್ಷದಲ್ಲಿ ನಾವು ನಮ್ಮ ಮನೆಯಿಂದ ಆ ಕಾರ್ಯಕ್ರಮ ಅಥವಾ ಯಜ್ಞ ನಡೀತಕ್ಕಂತಹ ಸ್ಥಳಕ್ಕೆ ಬಂದು ಅದರ ಸಂದರ್ಶನ ಮಾಡಿದ್ರೆ ಮಾತ್ರವೇ ನಮಗೆ ಆ ಯಜ್ಞದ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಗ್ರಾಮಸ್ಥರು ಕೂಡ ಸಾವಕಾಶವಾಗಿ ಈ ಯಜ್ಞದಲ್ಲಿ ಪಾಲ್ಗೊಂಡು ಸ್ವಾಮಿಯವರ ಯಜ್ಞದ ಸಂದರ್ಶನವನ್ನು ಮಾಡಿ ಸ್ವಾಮಿಯವರಿಗೆ ಸೇವೆಗಳಲ್ಲಿ ಸ್ವಾಮಿಯವರ ಪ್ರಾರ್ಥನೆ ಮಾಡಿಕೊಂಡಂತಹ ಪಕ್ಷದಲ್ಲಿ ಏನ್ ಹೇಳ್ತೇವೆ ಪವಿತ್ರೋತ್ಸವ ಪಾಠಿಯಾಗಿದ್ರೆ ಈ ಸಮಸ್ತ ಅಭ್ಯರ್ಥಿಗಳಿಗೆ ನಾವು ಹೇಳಿದ್ದಲ್ಲಿ ನಮಗೆ ತಿಳಿಯಲಿಕ್ಕೆ ನಾವು ಲೋಕದೋಷ ಆಗಿದ್ರೆ ಆ ಪವಿತ್ರೋತ್ಸವದ ಇದರಿಂದ ಪವಿತ್ರೋತ್ಸವದ ಶಕ್ತಿ ಈಗ ಆ ಸ್ವಾಮಿಯವರ ಆ ಲೋಕದೋಷಗಳು ಏನು ಮಾಡಿದ್ರು ಅವೆಲ್ಲವೂ ಕೂಡ ನಿವಾರಣೆ ಆಗಿ ಆ ಸಂವತ್ಸರಾಚನ ಫಲಸಿದ್ಧಾರ್ಥಂ ಧಾತೃಣ ಭಕ್ತಮಹಾನ ಗ್ರಾಮನಿವಾಸಿನ ಆಚಾರ್ಯಾದಿನ ಎಲ್ಲರೂ ಕೂಡ ಈ ಸಂವತ್ಸರ ಪರ್ಯಂತವಾಗಿ ಮಾಡತಕ್ಕಂತಹ ಪೂಜಾ ವಿಧಾನ ಅಂತಕ್ಕಂಥದ್ದು ಏನಿದೆ ಆ ವಿಧಾನದ ಸಂಪೂರ್ಣ ಫಲ ಆರಾಧನಾ ಫಲ ಅಂತಕ್ಕಂಥದ್ದು ಅದು ಎಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ ಅಂತ ಈ ಪವಿತ್ರೋತ್ಸವ ಮಾಡಬಹುದು. ಹಾಗಾಗಿ ಇದರ ಸಂದರ್ಶನ ಮಾಡೋದ್ರಿಂದ ಸ್ವಾಮಿಯವರಿಗೆ ಸಂವತ್ಸರಾಚನ ಮಾಡತಕ್ಕಂತಹ ಫಲ ನಮಗೆ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ದೇವಾಲಯಕ್ಕೆ ಆಗಮಿಸಿ ಈ ಯಜ್ಞದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸ್ವಾಮಿಯವರ ಈ ಯಜ್ಞದ ಸಂದರ್ಶನವನ್ನು ಮಾಡಿ ಈ ಹೋಮದ ಧೂಪದ ಸೇವನೆಯನ್ನು ಮಾಡಿ ಸ್ವಾಮಿಯವರನ್ನ ಸೇವಿಸಬೇಕಾಗಿ ಸಲಹೆ ಈಗ ಸತ್ಯಪೂರ್ಣಾಹುತಿಯಾಗುತ್ತೆ. ಎಲ್ಲರೂ ಕೂಡ ಎದುರು ಸ್ವಾಮಿಯವರಿಗೆ ಸತ್ಯಪೂರ್ಣಾಹುತಿಯನ್ನು ಮಾಡಿ ಹೊರಗಡೆ ಉತ್ಸವ ಮೂರ್ತಿಗಳಿಗೆ ಉತ್ಸವ ದೇವತೆಗಳಿಗೆ ಪುಷ್ಪ ಪ್ರಸಾದ ಅಥೋ ದೇವ ಚಿತ್ರೇಶ್ವರಂ ಪ್ರಾಯಶ್ಚಿತ್ತಂ ಶ್ರೀ ಗಟ್ಟಿ ಮೇಡಮ್
ವೀಕ್ಷಕರೇ ಮತ್ತು ಭಕ್ತ ಮಹಾಶಯರೇ, ವಿಶೇಷವೇನೆಂದರೆ ನೀವು ಇಷ್ಟೊತ್ತು ಗಂಟ ವಿಡಿಯೋವನ್ನು ನೋಡಿದ್ದೀರಿ. ಈ ವಿಡಿಯೋದಲ್ಲಿ ಕೋಲು ಹಿಡಿದುಕೊಂಡಿರ್ತಕ್ಕಂಥ ತಾಯಿಯವರಿಗೆ 89 ವರ್ಷ ವಯಸ್ಸಾಗಿದೆ. ಭಗವಂತನನ್ನು ದರ್ಶನ ಮಾಡಲೇಬೇಕು ಎಂದು ಬಂದು ಭಗವಂತನ ದರ್ಶನವನ್ನು ಮಾಡ್ತಾ ಇದ್ದಾರೆ. ಅವರನ್ನು ನೋಡಿದಾಗ ನಮಗೆ ಒಂದು ಮನಸ್ಸಿಗೆ ಆನಂದವನ್ನು ಉಂಟು ಮಾಡಿತು. ಏಕೆಂದರೆ ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯವಿದ್ದರೆ ನಾವು ಏನನ್ನು ಬೇಕಾದರೂ ಎಲ್ಲಿಗೆ ಬೇಕಾದರೂ ಹೋಗಬಹುದು. ಆರೋಗ್ಯವಿಲ್ಲವೆಂದರೆ ಎಲ್ಲೂ ಹೋಗಲು ಸಾಧ್ಯವೇ ಇಲ್ಲ ನೋಡಿ.